ಹಾಸಕ್ಕೆ ಆಗ್ತಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಹೊರಗಡೆ ಹೋಗಿದ್ವಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಳಿ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದೊಳಕ್ಕೆ ಆಗಲ್ಲ. ಎದ್ದ ಮೇಲೆ ಏನು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಏನಾದರೂ ಮಾಡಬೇಕಂದ್ರೆ ಏನೋ ಮೂಡ್ ಆಫ್ ಆದಂಗಿರುತ್ತೆ, ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಏನಾದರೂ ತಿನ್ನಬೇಕು ಅನಿಸುತ್ತೆ ಬಿಸಿ ಬಿಸಿಯಾಗಿ. ಸೊ ನನಗೂ ಹಂಗೆ ಇವತ್ತು ಮೋಡ ಮುಚ್ಕೊಂಡಿತ್ತಲ್ಲ, ಚಳಿ ಆಗ್ತಿರೋದ್ರಿಂದ ಏನೂ ಕೆಲಸ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಸೊ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಏನಾದರೂ ಬಿಸಿ ಬಿಸಿ ತಿಂಡಿ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಬಿಸಿಬೇಳೆಬಾತ್ ಮಾಡ್ಕೊತಾ ಇದ್ದೀನಿ. ಬಿಸಿಬೇಳೆಬಾತ್ ಆದರೆ ತುಂಬ ಈಸಿ ಮಾಡ್ಕೊಳ್ಳೋದು, ಬೇಗ ಆಗೋಗ್ಬಿಡುತ್ತೆ. ಚಳಿಗೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಬಿಸಿಬೇಳೆಬಾತ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾ ಈಸಿ. ಬಿಸಿಬೇಳೆಬಾತ್ ಮಾಡೋಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ, ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಬೇಕು. ಒಂದು ಕುಕ್ಕರ್ಗೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನೌಕೋಲು, ಆಲೂಗಡ್ಡೆ ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು 2 ಗ್ಲಾಸಷ್ಟು ನೀರು, ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 3 ವಿಸಿಲ್ಸ್ ಹಾಕ್ಸ್ಕೊಬೇಕು. ಅದಾದಮೇಲೆ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡಬೇಕು. ಅದಾದಮೇಲೆ ಬಿಸಿಬೇಳೆಬಾತ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ಯಾಕಂದರೆ ಮುಂಚೆ ಸಾಲ್ಟ್ ಹಾಕ್ಕೊಂಡಿರ್ತೀವಿ, ಸಾಲ್ಟ್ ನೋಡ್ಕೊಂಡು ಹಾಕ್ಕೊಬೇಕು. ಆಮೇಲೆ ನಾವೇನು ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರ್ತೀವಿ ಅಕ್ಕಿ, ಬೇಳೆ, ತರಕಾರಿ ಇದನ್ನೆಲ್ಲ ಹಾಕಿ ಒಂದು 10 to 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಬಿಸಿಬೇಳೆಬಾತು. ತಿಂಡಿ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಗಡೆ ಹೋಗಿದ್ದ ಕೆಲಸ ಮುಗಿಸ್ಕೊಂಡು ಇನ್ನೇನು ಮನೆಗೆ ರಿಟರ್ನ್ ಆಗಬೇಕಿತ್ತು. ಮನೆಗೆ ಹೋಗಿ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡು ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋದೇನು ಬೇಡ, ಇಲ್ಲೇ ಏನಾದರೂ ತಿನ್ಕೊಂಡು ಹೊಟ್ಟೋಗ್ಬಿಡೋಣ ಅಂತಂದರು. ಮೇ ಬಿ ನನ್ನ ಕೈ ರುಚಿ ಅವ್ರಿಗೆ ಬೋರ್ ಆಗಿರ್ಬೇಕು ಅನಿಸುತ್ತೆ. ಸರಿ ಅಂತೇಳಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಮಗನಿಗೆ ಇಲ್ಲೊಂದು ಬೇಬಿ ಫ್ರೆಂಡ್ ಆಗಿದ್ಲು. ಆ ಬೇಬಿ ಜೊತೆ ಆಟ ಆಡ್ತಿದ್ದ ಒಂದು ಸ್ವಲ್ಪ ಹೊತ್ತು. ಕಮ್ಮಿಯಾರ ಸುಮಾರಷ್ಟೊತ್ತು ಅವರಿಬ್ಬರು ಆಟ ಆಡ್ತಾಯಿದ್ರು. ಆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊತಿದ್ದೆ ನಾನು. ಬಟ್ ಇಲ್ಲೇ ಆ್ಯಡ್ ಮಾಡಲಿಲ್ಲ ಅಷ್ಟೇ. ಯಾಕಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರಲ್ಲ. ಸುಮ್ಮನೆ ಕೇಳ್ದೆ ಯಾಕೆ ಆಗಬೇಕು ಅಂತೇಳ್ಬಿಟ್ಟು ನಾನೇನು ಆ್ಯಡ್ ಮಾಡಲಿಲ್ಲ ಇಲ್ಲಿ. ಈ ಥರ ಹೊರಗಡೆ ಎಲ್ಲಾದರೂ ಹೋದಾಗ ನನ್ನ ಮಗ ಏನೂ ತಿನ್ನಿಸ್ಕೊಳ್ಳೋದಿಲ್ಲ, ಅದೊಂದೇ ಬೇಜಾರು ನನಗೆ. ಅವರಪ್ಪ ಸ್ವಲ್ಪ ಕುಕುಂಬರ್ ಕೊಟ್ಟಿದ್ರೆ ತಿಂತಾಯಿದ್ದಾನೆ. ಅಟ್ಲೀಸ್ಟ್ ರೋಟಿ ಈ ಥರದ್ದು ಏನೂ ತಿನ್ನೋದಿಲ್ಲ ಅವನು. ಮನೆಗೆ ಬಂದು ಮತ್ತೇನಾದರೂ ಸಪ್ರೇಟಾಗಿ ಅವನಿಗೆ ಮಾಡಿಕೊಡ್ಬೇಕಾಗುತ್ತೆ. ಅಂದರೆ ಈ ವಿಷಯಕ್ಕೆ ಬೇಜಾರಾಗಬೇಕಾ ಇಲ್ಲ ಖುಷಿ ಪಡಬೇಕಾ ನಂಗೆ ಗೊತ್ತಿಲ್ಲ. ಯಾಕಂದರೆ ಹೊರಗಡೆ ಫುಡ್ಡು ಅಡಿಕ್ಟ್ ಆಗಿಲ್ಲ, ಹ್ಯಾಪಿಯಾಗಿ ಮನೆಯಲ್ಲಿ ಹೆಲ್ದಿ ಫುಡ್ ತಿಂತಾನೆ, ಈ ಥರ ಖುಷಿ ಪಡಬೇಕಾ? ಇಲ್ಲ ಹೊರಗಡೆ ಎಲ್ಲಾದರೂ ಹೋದರೆ ಅಯ್ಯೋ ನಾವು ತಿಂತಾ ಇರ್ತೀವಿ, ಅವ್ನು ತಿಂದಿರ ಇರ್ತಾನೆ ಅಂತ ಇದಕ್ಕೆ ಬೇಜಾರಾಗಬೇಕಾ ಗೊತ್ತಿಲ್ಲ ನನಗೆ. ಸೊ ಎಷ್ಟು ಟ್ರೈ ಮಾಡಿದ್ರು ಅವ್ನು ತಿಂತಾಯಿಲ್ಲ, ತಿನ್ಸ್ಕೊತಾನೇ ಇಲ್ಲ. ಸರಿ ಆಯಿತು, ಮನೆಗೆ ಹೋಗಿ ಅವ್ನಿಗೇನಾದರೂ ಸಪ್ರೇಟಾಗಿ ಮಾಡಿಕೊಡೋಣ ಅಂತೇಳ್ಬಿಟ್ಟು ನಾವಿಬ್ಬರು ಊಟ ಮಾಡ್ಕೊಂಡ್ವಿ. ಕೆಲವು ಮಕ್ಳು ಇರ್ತಾರೆ, ಅಂದರೆ 3 ಇಯರ್ಸ್ ಒಳಗಡೆ ಇರೋ ಮಕ್ಕಳೇ ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ, ಎಲ್ಲ ಹೊರಗಡೆ ಹೋದರೂ ಸರಿ ಇಲ್ಲ ಮನೆಯಲ್ಲಿದ್ದರೂ ಸರಿ ಚೆನ್ನಾಗಿ ಊಟ ಮಾಡೋದು ಕಲ್ತ್ಬಿಟ್ಟಿರ್ತಾರೆ. ಸೊ ಈ ವಿಷಯಕ್ಕೆ ನನ್ನ ಹಸ್ಬೆಂಡ್ ನನ್ನ ಯಾವಾಗಲೂ ಬೈತಾ ಇರ್ತಾರೆ. ಏನಪ್ಪ ಅಂದರೆ ನನ್ನ ಮಗ 1 ಇಯರ್ 1.5 ಇಯರ್ ಬೇಬಿ ಆಗಿರಬೇಕಾದ್ರೆ ನಾನು ಇನ್ನೂ ಸರ್ಲಾಕ್ ತಿನ್ಸೋದೇ ಕಂಟಿನ್ಯೂ ಮಾಡ್ತಿದ್ದೆ. ಸೊ ಇವ್ರು ನೋಡಿಬಿಟ್ಟು ಯಾವಾಗಲೂ ಸರ್ಲಾಕೆ ಕೊಡ್ತೀಯಾ, ಬೇರೆನಾದರೂ ತಿನ್ನಿಸು, ಬೇರೆನಾದರೂ ಅಭ್ಯಾಸ ಮಾಡಿಸು ಅವನಿಗೆ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಮುದ್ದೆ ತಿನ್ನಿಸೋಣ ಅಂತೇಳಿ ಮುದ್ದೆ ರೂಢಿ ಮಾಡಿಸ್ತಿದ್ದೆ. ಒಂದು 4 ಡೇಸೋ ಏನೋ ತಿನ್ನಿಸ್ದೆ. ಹಿಂಗೆ ನೋಡಿರೋ ಜನ ಇವಾಗಲೇ ಮುದ್ದೆ ಕೊಡ್ತೀಯಾ, ಡೈಜೆಷನ್ ಆಗೋಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಮ್ಮ ಜನ ಹಂಗೆ ಅಲ್ವಾ, ಹೆಂಗಿದ್ರು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ. ನನಗೂ ಭಯ, ಎಳೆ ಮಗು ಅಲ್ವಾ, ನನಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸರಿ ಆಯಿತು ಬೇಡ ಅಂತೇಳ್ಬಿಟ್ಟು ಮತ್ತೆ ಇದೆ ಸರ್ಲ್ಯಾಕು, ಬಿಸಿ ಅನ್ನ, ತುಪ್ಪ ಈ ಥರದ್ದೇ ತಿನ್ಸೋಕ್ಕೆ ರೂಢಿ ಮಾಡಿಸ್ದೆ. ಪಾಪ ಅವ್ನು ಹಂಗೆ ಅಡಿಕ್ಟಾಗಿ ಹೋಗ್ಬಿಟ್ಟ. ನಮ್ಮಮ್ಮ ಅಷ್ಟೇ ಯಾವಾಗಲೂ ಹೇಳ್ತಿರ್ತಾರೆ, ಏನಾದರೂ ಬೇರೆ ತಿನ್ನಿಸು, ಬೇರೆ ರೂಢಿ ಮಾಡಿಸು, ಇವಾಗಲಿಂದ ರೂಢಿ ಮಾಡಿಸಿದ್ರೇ ಇಲ್ಲ ಅವ್ನು ಹಂಗೆ ಕಲ್ತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ ನಮ್ಮಮ್ಮ. ಬಟ್ ಅವನಿಗೆ ಏನು ಇಷ್ಟ ಆಗುತ್ತೋ ಅದು ತಿನ್ನಲಿ ಅಂತ ಅಷ್ಟೇ.
ಮಗಂದು ಚೈನ್ ಕಟ್ಟಾಗಿತ್ತು, ಸೊ ಅದನ್ನು ವೆಲ್ಡಿಂಗ್ ಮಾಡಿಸೋದಿತ್ತು, ವೆಲ್ಡಿಂಗ್ ಮಾಡಿಸ್ಕೊಂಡು ಬಂದೆ. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ, ಚಳಿ ಇರೋದ್ರಿಂದ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು. ಸೊ ಹಾಗಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ಮತ್ತು ರಾತ್ರಿಗೆ ಏನಾದರೂ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಹೊರಗಡೆ. ಹೋಗಿ ಬರೋ ಅಷ್ಟೊತ್ತಿಗೆ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ. ಹೊರಗಡೆ ಹೋಗಿ ಬಂದ್ವಲ್ಲ, ಹೊರಗಡೆಯಿಂದ ಬಂದಿದ ತಕ್ಷಣ ಇನ್ನೂ ಜಾಸ್ತಿ ಚಳಿ ಆಗುತ್ತೆ. ಬಂದು ಒಂದು ಸ್ವಲ್ಪ ಮನೆ ಕಸ ಗುಡಿಸ್ಕೊಂಡು ಅದಾದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ. ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ ನಾನು. ಮುದ್ದೆ ಮಾಡಬೇಕು, ಮುದ್ದೆ ಮಾಡಿ ಸಾಂಬಾರು ಏನಾದರೂ ಮಾಡ್ಕೊಬೇಕು. ಏನು ಸಾಂಬಾರು ಮಾಡಬೇಕು? ಜಾಸ್ತಿ ಚಳಿ ಇರೋದ್ರಿಂದ ಸಿಂಕಲ್ಲಿ ನೀರು ಮುಟ್ಟೋಕ್ಕೆ ಆಗಲ್ಲ. ಅದೇ ಮೇಲೆ ಎಲ್ಲ ಥಂಡಿ ಇರುತ್ತಲ್ಲ, ನೀರೆಲ್ಲ ತಣ್ಣಗೆ ಹೋಗ್ಬಿಟ್ಟಿರುತ್ತೆ, ಐಸ್ ಕ್ಯೂಬ್ಸ್ ಇದ್ದಂಗೆ ಇರುತ್ತೆ, ಅದ್ರ ಮುಟ್ಟೋಕ್ಕೆ ಆಗಲ್ಲ. ಅಡುಗೆ ಮಾಡಾದ್ಮೇಲೆ ಪಾತ್ರೆ ಹಂಗೆ ಇಟ್ಟು ಬರೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದು ಎಷ್ಟೇ ಚಳಿ ಇದ್ರೂ ವಾಶ್ ಮಾಡಿ ಇಟ್ಟು ಬರಬೇಕು. ನನ್ನ ಮಗ ಮಧ್ಯಾಹ್ನ ಮಲಗಿಲ್ಲ ಇವತ್ತು, ಹೊರಗಡೆ ಹೋಗಿದ್ವಲ್ಲ, ಸೊ ಮಲ್ಕೊಂಡಿಲ್ಲ. ಯಾವಾಗಲೂ 1:30 1 o'clock ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಿದ್ದ. ಮಲ್ಕೊಂಡಿರೋ ಹಂಗೆ ಆಟ ಆಡ್ಕೊಂಡು ಇದ್ಬಿಟ್ಟಿದ್ದಾನೆ. 5:30 ಮಲಗಿದ್ದಾನೆ. ಮಲ್ಕೊಂಡು ಈಗ ಎದ್ದಿದ್ದಾನೆ. ಇನ್ನು ಎಷ್ಟು ಟೈಮು? 7:30 ಆಗಿದೆ. ಇವಾಗ ಎದ್ದಿದ್ದಾನೆ. ರಾತ್ರಿಗೆ ಎಷ್ಟೊತ್ತಿಗೆ ಮಲ್ಕೊತಾನೋ ಗೊತ್ತಿಲ್ಲ. ಎದ್ದಾಗ ಒಂದು ಸ್ವಲ್ಪ ಹೊತ್ತು, ಒಂದು 1/2 hour ಆ ಥರ ಸೈಲೆಂಟಾಗಿ ಸಪ್ಪಗಿರ್ತಾನೆ, ನನ್ನ ಜೊತೆನೇ ಇರ್ತಾನೆ, ಆಟ ಆಡೋಕ್ಕೂ ಹೋಗಲ್ಲ. ಬೇಗ ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಂಬಿಡೋಣ ಅನಿಸುತ್ತೆ ಈ ಚಳಿಗೆ ಅಲ್ವಾ. ಸೊ ನಾವು ಮನೆಯಲ್ಲಿ ಅಂದರೆ ಮಾಡ್ಕೊಂಡು ತಿಂದು ಮನೇಲಿ ಇರೋರು ನಾವು. ನಮಗಿಷ್ಟು ಹಿಂಸೆ ಆದರೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರಲ್ಲ, ಅವ್ರು ಇನ್ನು ಹೆಂಗಿರ್ತಾರೋ ಈ ಚಳಿಗೆ. ಈ ಥರ ಚಳಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೊಳಕ್ಕೇ ಆಗಲ್ಲ. ಬೈ ಚಾನ್ಸ್ ಎದ್ರೂ ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಅಂದರೆ ಕಸ ಗುಡಿಸೋದು, ಈ ಥರ ಕ್ಲೀನ್ ಮಾಡ್ಕೊಳ್ಳೋದು, ಬಟ್ಟೆ ಮಡ್ಚೋದು, ಇಂಥ ಕೆಲಸಗಳು ಮಾಡ್ಕೊಬೋದು. ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಈ ಥರ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಅದೇ ಮೂಡ್ ಆಫ್ ಆಗಿರುತ್ತೆ, ಒಂದು ಸ್ವಲ್ಪ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅಷ್ಟೇ. ಆದರೂ ಮಾಡಬೇಕು. ಮಾಡೋಕ್ಕೆ ಇಷ್ಟ ಇದ್ದರೂ, ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನಮ್ಮ ಕೆಲಸಗಳು ನಾವು ಮಾಡ್ಕೊತಾ ಇರಬೇಕು. ಅದೇ ಹೇಳಿದ್ನಲ್ಲ, ನಾವು ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೇ ಇಷ್ಟೊಂದು ಲೇಜಿ ಆದರೆ ಪಾಪ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬರೋರು ಅವ್ರು ಹೆಂಗೆ ಮಾಡ್ಕೊಂಬರ್ತಾರೆ ಅಂತ. ನನ್ನ ಮಗ ಮಾತಾಡ್ತಾ ಇದ್ದಾನೆ ನನ್ನ ಜೊತೆ ಕೂತ್ಕೊಂಡು. ಸೊ ಹೇಳಿದ್ನಲ್ಲ, ಈಗ ಎದ್ದು ಬಂದಿದ್ದಾನೆ, ಎದ್ದು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಲೇಟಾಗಿದ್ದರೆ ರಾತ್ರಿ ಲೇಟಾಗಿ ಮಲ್ಕೊತಾನೆ, ಮಧ್ಯಾಹ್ನ ಬೇಗ ಮಲ್ಕೊಂಡಿದ್ದಿದ್ರೆ ಬೇಗ ಮಲ್ಕೊತಿದ್ದ. ಒಂದು ಬೇಬಿ ಫ್ರೆಂಡ್ ಆಗಿದ್ಲಲ್ವ, ಆ ಮಗು ಬಗ್ಗೆ ಕೇಳ್ತಾ ಇದ್ದಾನೆ, ಎಲ್ಲಮ್ಮ ಪಾಪು, ಎಲ್ಲಮ್ಮ ಅದು ಅಂತ. ಇಲ್ಲಪ್ಪ ಅವ್ರ ಮಮ್ಮಿ ಜೊತೆ ಹೊಟ್ಟೋಯ್ತು ಅಂದರೆ, ಅಯ್ಯೋ ನಾನು ಬಾಯ್ ಮಾಡಲಿಲ್ವಲ್ಲಮ್ಮ ಪಾಪುಗೆ ಅಂತ ಇದ್ದಾನೆ. ಹೋಗ್ಲಿ ಬಿಡಮ್ಮ, ನೆಕ್ಸ್ಟ್ ಟೈಮ್ ಹೋದಾಗ ಬಾಯ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅವನೇ ಹೇಳ್ತಾನೆ, ಎಲ್ಲ ಅವನೇ ಹೇಳ್ತಾನೆ, ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ, ಎಲ್ಲ ಮಾತಾಡ್ತಾನೆ. ಇಲ್ಲಿ ಮಾತಾಡ್ತಾ ಕುತ್ಕೊಂಡು ಏನು ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ತೊಗರಿ ಕಾಳಿತ್ತು, ಅದನ್ನೇ ಹಾಕಿ ಸಾಂಬಾರು ಮಾಡ್ತೀನಿ. ತೊಗರಿ ಕಾಳು ಸಾಂಬಾರು ಮಾಡಿ ಸ್ವಲ್ಪ ಮುದ್ದೆ ಮಾಡಬೇಕು, ಸ್ವಲ್ಪ ವೈಟ್ ರೈಸ್ ಮಾಡಬೇಕು. ಅಡುಗೆ ಮಾಡಿದ್ದಾಯಿತು. ನನ್ನ ಮಗನಿಗೆ ಊಟ ಮಾಡಿಸಿ ನಾನು ತಿಂದು, ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ಅಂದರೆ ಈವ್ನಿಂಗ್ ನಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋಗಿದ್ರು. ಅವ್ರು ಬರೋಷ್ಟೊತ್ತಿಗೆ ಊಟ ಮಾಡಿಬಿಡೋಣ ಅಂತೇಳಿ ತಿಂದ್ಬಿಟ್ವಿ. ಅವರಿದ್ದರೆ ನನ್ನ ಮಗ ಸರಿಯಾಗಿ ಊಟ ಮಾಡಲ್ಲ ಅಂತೇಳ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ಊಟ ಮಾಡಿಸ್ಬಿಡ್ತೀನಿ. ಅವರಪ್ಪ ಇದ್ದರೆ ಧೈರ್ಯ ಅವನಿಗೆ, ಯಾಕಂದರೆ ಗದ್ರಂಗಿಲ್ಲ, ನಾನು ಬೈಯಂಗಿಲ್ಲ, ಜೋರಾಗಿ ಮಾತಾಡೋಂಗಿಲ್ಲ, ಹೊರ್ಟೋಗ್ಬಿಡ್ತಾನೆ ಅವ್ರ ಅಪ್ಪನ ಹತ್ರ. ಸರಿ ಬಿಡು, ಹೋದ್ರೆ ಹೋಗಲಿ ಅಂದ್ಬಿಡ್ತಾರೆ ಅವರಪ್ಪ. ನಾನೇನಾದರೂ ಫೋರ್ಸ್ ಮಾಡಿ ತಿನ್ಸಕ್ಕೆ ಹೋದರೆ ಅವರಪ್ಪ ನನ್ನೇ ಗದರ್ತಾರೆ, ಬಿಡು ಹೋದ್ರೆ ಹೋಗಲಿ, ಅಳಿಸ್ಬೇಡ, ಸಾಕ್ಬಿಡು, ಆ ಥರ ಮಾತಾಡ್ಬಿಡ್ತಾರೆ ಅವ್ನ ಫ್ಲೇವರ್ ಆಗಿ. ಅವನಿಗೆ ಅದೇ ಧೈರ್ಯ, ಬಿಡು ನಮ್ಮಪ್ಪ ಇದ್ದಾರೆ ಅಂತೇಳ್ಬಿಟ್ಟು. ನಾನು ಪ್ಲೇಟಿಗೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಓಡ್ತಾ ಇರ್ತಾನೆ ಅವ್ರ ಅಪ್ಪನ ಹತ್ರ. ಅದಕ್ಕೆ ಅವ್ರು ಹೊರಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ತಿನ್ಸಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಊಟ ಎಲ್ಲ ಆದಮೇಲೆ ಪಾತ್ರೆಗಳಿತ್ತಲ್ಲ, ಆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆ ಸೆಲ್ಫ್ಗಳೆಲ್ಲ ಒರೆಸಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.